ಜಸ್ಟ್ ಒಂದ್ 2 ದಿನ ಬಿಟ್ರಿಪ್ಪ ಅಂತ ಹಿಡ್ಕೋರಿ 10 ಮಂದಿ ಮುಚ್ಚಬಹುದು ಅಂತ ದೊಡ್ಡ ದೊಡ್ಡ ತೆಗ್ ಬೀಳ್ತಾವ ಇಲ್ಲಿ. ಪ್ರತಿದಿನ ಈ ಸರ್ವಿಸ್ ರೋಡ್ನ್ಯಾಗ ಗಾಡಿ ಹೊಡ್ಯಾರ ಬಾಳೆ ಯಾವಾಗ ಪಾಪ ಪ್ರಾಬ್ಲಮ್ ಸಾಲ್ವ್ ಆಕೈತಿ ಅಂತ ಅನಿಸ್ಬಿಟ್ಟತ್ ನೋಡ್ರಿಪ್ಪ. ಯಾಕೆ ಈ ಹುಬ್ಳಿ ಕಡೆಗೆ ಹೋಗು ಹೈವೇದೊಳಗ ನೂಲಿ ಕ್ರಾಸ್ ಕಡೆಗೆ ಒಂದು ಫ್ಲೈಓವರ್ ಕಟ್ಟಾಕಂತಾರ. ಅದ್ರ ಸಲುವಾಗಿ ಹೈವೇದಾಗು ಎಲ್ಲಾ ಗಾಡಿಗೂ ಸರ್ವಿಸ್ ರೋಡ್ನ್ಯಾಗ ಹೋಗಕ ದಾರಿ ಕೊಟ್ಟಾರ. ಆದ್ರ ಮುಂದೆ ಸರ್ವಿಸ್ ರೋಡ್ ಸರಿ ಇಲ್ರಿ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಇಲ್ಲಿ ನೀವು ನೋಡಕಂತ್ರಲ್ಲಿ ಸರ್ವಿಸ್ ರೋಡ್ ಆ ಸ್ಕೂಟರ್ ಇಂದ ಹಿಡ್ಕೊಂಡು ಅಲ್ಲಿ ಬಸ್ ಹೊಂಟೈತ್ ನೋಡ್ರಿ. ಆ ಬಸ್ ವರೆಗೂ ಒಂದು 200 ಮೀಟರ್ ಅಷ್ಟ ಐತಿ ಇದು ಲಾಂಗ್. ಅಕಸ್ಮಾತ್ ಏನಾದ್ರು ಮಳಿ ಬಂತಪ್ಪ ಅಂತಂದ್ರ ಬಾಜು ಗಟ್ರ ಅದಾವಲ್ಲ, ಗಟ್ರನೆ ಹೋಗಾಕ ನೀರ್ಗೆ ಜಾಗನೇ ಇಲ್ಲ. ಒಟ್ಟು ನೀರು ಟೋಟಲ್ ಆಗಿ ರೋಡ್ ಮ್ಯಾಗ ನಿಂತು ಬಿಡತೈತಿ. ಹಿಂದ್ಗಡೆ 2 ಕಿಲೋಮೀಟರ್ ಮಟನು ಗಾಡಿ ಟ್ರಾಫಿಕ್ ಜಾಮ್ ಆಕಾವಿಲ್ಲ. ನೋಡಕ್ ಅಷ್ಟೇ ಚಂದ ಕಾಣಕಂತೈತಿ. ಜಸ್ಟ್ ಒಂದ್ 2 ದಿನ ಬಿಟ್ರಪ್ಪ ಅಂತಂದ್ರ 10 ಮಂದಿ ಮುಚ್ಚುವಂತ ದೊಡ್ಡ ದೊಡ್ಡ ತೆಗ್ ಬೀಳ್ತಾವಿಲ್ಲಿ. ಆ ತೆಗ್ಗಿನ ಮ್ಯಾಗ ಲಾರಿ ಬಸ್ ಹೋಗಾಕ್ ಹೋಗಿ ಪಲ್ಟಿ ಆಗೋ ಚಾನ್ಸ್ ಇರ್ತೈತಿ. ಆಜು ಬಾಜು ಸಣ್ಣ ಪುಟ್ಟ ಕಾರ್ ಬೈಕ್ ಇದ್ರೆ ಎಷ್ಟು ದೊಡ್ಡ ಅನಾಹುತ ಆಗಬಾರ್ದು ಅನ್ನೋದು ಒಂದ್ ವಿಚಾರ ಮಾಡ್ರಿ. ಯಾಕಪ್ಪ ಅಂದ್ರಿ ಸರ್ವಿಸ್ ರೋಡ್ ಪ್ರತಿದಿನ ಅಡ್ಡಾಡೋದು ನನ್ ಪ್ರಾಬ್ಲಮ್ ಅಷ್ಟ ಅಲ್ಲ, ಎಷ್ಟೋ ಜನ ಸ್ಕೂಲ್ ಹೋಗಾರ, ಕಾಲೇಜ್ ಹೋಗಾರ, ಕೆಲ್ಸಕ್ಕೆ ಹೋಗಾರಿಗೆ ಬಹಳ ಪ್ರಾಬ್ಲಮ್ ಐತಿ ಅದ್ರ ಸಲುವಾಗಿ. ಆದ್ರೆ ಹೈವೇಗೆ ಸಂಬಂಧಪಟ್ಟ ಇಂಜಿನಿಯರ್ಸ್ ಆಗಿರ್ಲಿ, ಮೇಲ್ ಅಧಿಕಾರಿಗಳಾಗಿರ್ಲಿ, ಜಲ್ದಿ ಸರ್ವಿಸ್ ರೋಡ್ ಗೆ ಒಂದು ಸೊಲ್ಯೂಷನ್ ತೊಗೊಂಬರ್ರಿ. ಯಾರ್ಯಾರು ಈ ತರ ಎಕ್ಸ್ಪೀರಿಯನ್ಸ್ ಆಗೈತಲ್ಲ ಅವ್ರು ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಮಾಡಿ ಹೇಳ್ರಿ. ಆಕ್ಚುಲಿ ಹೇಳ್ಬೇಕಂದ್ರೆ ಪ್ರಾಬ್ಲಮ್ ಇಲ್ಲ ಐತಿ. ನಮ್ಮ ಎಮ್ಎಲ್ಎ ಎಂಪಿಗಳೆಲ್ಲ ಫ್ಲೈಓವರ್ ಸ್ಯಾಂಕ್ಷನ್ ಮಾಡ್ತಾರ, ಕೆಲಸ ಆಗಲ್ಲ ಅಂತ ನೋಡಂಗಿಲ್ಲ. ನಮ್ಮ ಸೊಸೈಟಿನ ಹಂಗೈತಿ, ಹೋಗ್ಲಿ ಬಿಡ್ರಿ.